ಹಾಯ್, ವೆಲ್ಕಮ್ ಟು ಮೈ ಚಾನಲ್. ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೆಳೆಯನನ್ನು ಮನೆಗೆ ಕರೆದ್ಲು. ಅವನು ಮನೆಗೆ ಬಂದಾದ ಮೇಲೆ ಕದ್ದು ಮುಚ್ಚಿ ಅವನ ಜೊತೆ ಇದೊಂದು ನೈಜ ಘಟನೆ. ಸೊ ಕತೆನ ಎಲ್ಲೂ ಸ್ಕಿಪ್ ಮಾಡದೆ ಕೇಳಿ, ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ನಿಧಾನವಾಗಿ ಸಂಜೆ ಆಗ್ತಾ ಬಂದಿತ್ತು. ಕಿತ್ತಳೆಯ ಬಣ್ಣದ ಸೂರ್ಯ ಮುಳುಗಿ ರಾತ್ರಿ ತನ್ನ ಅಧಿಪತ್ಯ ಸ್ಥಾಪಿಸೋದಕ್ಕೆ ಸಿದ್ಧವಾಗಿದ್ದ. ಆದರೆ ಇಲ್ಲೊಂದು ಮನೆಯಲ್ಲಿ ಮೌನ ನೆಲೆಸಿತ್ತು. ಟಿ ವಿ ಆಫ್ ಆಗಿತ್ತು, ಮೊಬೈಲ್ ಸೈಲೆಂಟಲ್ಲಿತ್ತು. ಕಿಟಕಿ ಮೂಲಕ ಬರ್ತಾ ಇದ್ದಂಥ ಗಾಳಿಯಿಂದ ಕರ್ಟನ್ಗಳು ನಿಧಾನವಾಗಿ ಅಲ್ಗಾಡ್ತಾ ಇತ್ತು. ಸೋಫಾ ಮೇಲೆ ಒಂದು ಹುಡುಗಿ ಕೂತಿದ್ಲು. ಅವಳ ಕೈಯಲ್ಲಿ ಕಾಫಿ ಕಪ್ಪಿತ್ತು. ಆದರೆ ಅವಳ ಗಮನ ಎಲ್ಲ ಕಾಫಿಯ ಮೇಲಿರಲಿಲ್ಲ. ಅಷ್ಟರಲ್ಲಿಯೇ ಆ ಮನೆಯ ಬಾಗಿಲು ನಿಧಾನವಾಗಿ ತೆರ್ಕೊಳ್ತು. ಒಂದು ಹುಡುಗ ನಿಧಾನವಾಗಿ ಒಳಗೆ ಬಂದು, ನಾನು ಬಂದೆ ಅಂತ ಹುಡುಗಿ ಹತ್ರ ಹೇಳ್ದ. ಅದಕ್ಕವಳು ಅಂದ್ಲು ಅಷ್ಟೆ. ಇಬ್ಬರ ನಡುವೆ ಮೌನವೇ ನೆಲೆಸಿತ್ತು. ಆದರೂ ಮನಸ್ಸಲ್ಲಿ ಏನೋ ಹೇಳಬೇಕಾಗಿತ್ತು ಅನ್ನೋ ಭಾವನೆ ಹಾಗೇ ಇತ್ತು. ನಿಧಾನವಾಗಿ ತನ್ನ ಶೂಗಳನ್ನು ತೆಗೆದು ಬಾಗಿಲ ಹತ್ರನೇ ಇಟ್ಟು ಒಳಗೆ ಬಂದು ಸೋಫಾ ಮೇಲೆ ಅವಳನ್ನು ಹೊತ್ಕೊಂಡು ಕೂತ. ಅವರಿಬ್ಬರ ಮಧ್ಯೆ ಅಂತರ ಅಷ್ಟೇನೂ ಇರಲಿಲ್ಲ ಅನ್ನೋದಕ್ಕಿಂತ ಅಂತರನೇ ಇರಲಿಲ್ಲ. ಅವಳ ದೃಷ್ಟಿ ಬೇರೆಲ್ಲೋ ನೋಡ್ತಿತ್ತು, ಆದರೆ ಅವನು ಅವಳನ್ನೇ ನೋಡ್ತಿದ್ದ. ಕಾಲ ಕಳೀತಾ ಇತ್ತು. ಇಬ್ಬರು ಮಾತನಾಡದೆ ಮೌನದಲ್ಲಿಯೇ ಕಾಲ ತಳ್ತಿದ್ರು. ಅವರ ಕೈಯಲ್ಲಿದ್ದ ಕಾಫಿ ಕಪ್ಪನ್ನು ಅವನು ತೆಗೆದುಕೊಂಡ. ಒಂದು ಸೆಪ್ ಕುಡಿದು, ಕಾಫಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ. ಆಗಳ್ ನಗ್ತಾ, ನಿಂಗೆ ಕಾಫಿ ಹೇಗಿದ್ರೂ ಚೆನ್ನಾಗೇ ಇರುತ್ತೆ ಬಿಡು ಅಂತ ಹೇಳಿದ್ಲು. ಅವಳ ಆ ನಗುನ ನೋಡಿ ಅವನು ಕಳೆದೇ ಹೋಗಿದ್ದ. ಮತ್ತೇನು ಹೇಳಬೇಕು ಅಂತ ಅಂದ್ಕೊಳ್ತಿದ್ದ. ಆದರೆ ಮಾತುಗಳು ಹೊರಗಡೆ ಬರಲೇ ಇಲ್ಲ. ಇವತ್ತೇನು ಬೇಗ ಬಂದ್ಬಿಟ್ಟಿದೆಯಾ ಅಂತ ಅವಳು ಕೇಳಿದ್ಲು. ಆಗ ಅವನು, ಹೌದು, ಯಾಕೋ ಗೊತ್ತಿಲ್ಲ, ಇಲ್ಲಿಗೆ ಬರಬೇಕು ಅಂತ ನನ್ನ ಮನಸ್ಸು ಅತಿಯಾಗಿ ಹಠ ಹಿಡಿದ್ಬಿಟ್ಟಿತ್ತು, ಅದಕ್ಕೆ ಬಂದೆ ಅಂತ ಹೇಳ್ದ. ಅದಕ್ಕವಳು ನಿಧಾನಕ್ಕೆ ಅವನ ಕಡೆ ತಿರುಗಿ ನೋಡಿದ್ಲು. ಒಂದು ಕ್ಷಣ ಮಾತ್ರ. ಆದರೆ ಆ ಒಂದು ಕ್ಷಣದಲ್ಲಿಯೇ ಇಬ್ಬರ ಕಣ್ಣುಗಳು ಬೆರೆತವು. ಆ ನೋಟದಲ್ಲಿ ಏನೋ ಹೇಳುವಂತಹ ಕಾತರ ಇಬ್ಬರ ಮನಸ್ಸಿನಲ್ಲಿಯೂ ಕೊರಿತಾ ಇತ್ತು. ಒಂದೇ ಪ್ರಶ್ನೆ, ನಾವು ಮಾಡ್ತಾ ಇರೋದು ಸರಿಯಾಗಿದೆಯಾ ಅನ್ನೋದು. ಅವಳು ತನ್ನ ದೃಷ್ಟಿಯನ್ನು ಪಕ್ಕಕ್ಕೆ ಸರಿಸಿ ಮತ್ತೆ ಮೌನವಾದಳು. ಅವನು ಕೂಡ ಏನು ಹೇಳಬೇಕು ಅಂತ ತಿಳಿದೆ ಮೌನವಾಗಿ ಸುಮ್ಮನಾದ. ನಿಧಾನವಾಗಿ ಕಿಟಕಿಯಿಂದ ತಣ್ಣನೆಯ ಗಾಳಿ ಅವರನ್ನು ಸವರ್ಕೊಂಡು ಹೋಗ್ತಿತ್ತು. ಅವಳ ಚಳಿಯಿಂದ ಆ ಬಿಸಿ ಕಾಫಿ ಕಪ್ಪನ್ನು ಗಟ್ಟಿಯಾಗಿ ತನ್ನ ಕೈ ಬೆರಳುಗಳಿಂದ ಒತ್ತಿ ಹಿಡ್ಕೊಂಡ್ಳು. ಆದರೆ ಅವನಿಗೆ ಆ ಚಿಕ್ಕ ಚಲನೆ ಕೂಡ ಅವನ ಗಮನಕ್ಕೆ ಬಂತು. ಅವನು ಅವಳನ್ನೇ ನೋಡ್ತಾ, ಚಳಿ ಇದೆಯಾ ಅಂತ ಕೇಳ್ದ. ಆಗವಳು, ಹೌದು, ಸ್ವಲ್ಪ ತಣ್ಣನೆಯ ಗಾಳಿ ಬೀಸಿದಾಗ ಮೈ ನಡುಗುತ್ತೆ ಅಷ್ಟೇ ಅಂದ್ಲು. ಅವನಿಗೆ ಮತ್ತೇನು ಮಾತಾಡಬೇಕು ತಿಳಿದೆ ಸುಮ್ಮನಾದ. ಆದರೆ ಅವನು ಕೇಳಿದ ಆ ಒಂದು ಪ್ರಶ್ನೆಯಲ್ಲಿಯೇ ಅವಳ ಮೇಲಿನ ಅತಿಯಾದ ಕಾಳಜಿ ಎದ್ದು ತೋರಿಸ್ತಾ ಇತ್ತು. ನಿಮಿಷಗಳು ಗಂಟೆಗಳಾದವು. ಸಂಜೆ ಸೂರ್ಯ ಮುಳುಗಿ ರಾತ್ರಿಯಾಗಿತ್ತು. ಚಂದ್ರ ಆಕಾಶದಲ್ಲಿ ಪಳಪಳನೆ ಹೊಳಿತಾ ಇದ್ದ. ಗಾಢವಾದ ಕತ್ತಲೆ ಎಲ್ಲೆಡೆ ಆವರಿಸಿತ್ತು. ಅವಳು ನಿಧಾನಕ್ಕೆ ಎದ್ದು ಕಿಟಕಿ ಹತ್ರ ಬಂದು ಆ ಕಿಟಕಿಯನ್ನು ಮುಚ್ಚಿ ಕರ್ಟನ್ ಸರಿಸಿದ್ಲು. ಅಷ್ಟರಲ್ಲಿ ಅವನು ಕೂಡ ಎದ್ಬಂದು ಅವಳ ಹಿಂದೆ ನಿಂತಿದ್ದ. ಹತ್ರ, ತೀರಾ ಹತ್ರನೇ ನಿಂತಿದ್ದ. ಅವನು ಬಂದು ನಿಂತಿದ್ದು ಅವಳ ಗಮನಕ್ಕೂ ಬಂತು. ಹಾಗಾಗಿ
ಅವಳು ಸುಮ್ಮನೆ ಅಲ್ಲಿಯೇ ತಟಸ್ಥಳಾಗಿ ನಿಂತುಬಿಟ್ಲು. ಅವನು ಕೂಡ ಹಾಗೆಯೇ ಅವಳನ್ನು ಆ ತೀರ ಹತ್ತಿರದಿಂದ ಅವಳ ಮೈಯ ಘಮವನ್ನು ಆಸ್ವಾದಿಸುತ್ತಾ ಹಾಗೆಯೇ ನಿಂತುಬಿಟ್ಟಿದ್ದ. ಯಾರೊಬ್ಬರು ಅಲ್ಲಿಂದ ಕದಲಲೇ ಇಲ್ಲ. ನಿಮಿಷಗಳು ಓಡ್ತಾನೇ ಇದ್ವು. ಆ ಮನೆಯಲ್ಲಿ ನಿಶ್ಶಬ್ದ ಆವರಿಸಿತ್ತು. ಗಡಿಯಾರದ ಟಿಕ್ ಟಿಕ್ ಸೌಂಡ್ ಬಿಟ್ಟರೆ ಬೇರೆ ಯಾವುದೇ ಶಬ್ದ ಅಲ್ಲಿರಲಿಲ್ಲ. ಇಷ್ಟು ಸಮಯ ಆದರೆ ಈಗ ಅವಳ ಎದೆ ಬಡಿತ ಜೋರಾಗೋದಕ್ಕೆ ಶುರುವಾಗಿತ್ತು. ಆ ಗಡಿಯಾರದ ಶಬ್ದ, ಅದರ ಜೊತೆಗೆ ಅವಳ ಎದೆ ಬಡಿತದ ಶಬ್ದ ಕೂಡ ಜೋರಾಗಿ ಕೇಳಿಸ್ತಾ ಇತ್ತು. ಆ ಶಬ್ದ ಕೇಳಿದೊಡನೆ ಅವನ ಹೃದಯ ಕೂಡ ಜೋರಾಗಿ ಒಡ್ಕೊಳ್ಳೋದಕ್ಕೆ ಶುರುವಾಯಿತು. ಇನ್ನು ಆ ಮೌನವನ್ನು ಸಹಿಸೋದಕ್ಕೆ ನಾವು ಅಂತ ಶುರು ಮಾಡ್ದ. ಅಷ್ಟರಲ್ಲಿ ಅವಳು ಹಿಂದೆ ತಿರುಗಿ ಅವನನ್ನೇ ನೋಡಿದ್ಲು. ಅಷ್ಟೇ, ಅವನ ಗಂಟ್ಲಿಂದ ಮಾತೇ ಹೊರಡಲಿಲ್ಲ. ಅವಳನ್ನೇ ನೋಡ್ತಾ ನಿಂತುಬಿಟ್ಟ. ಆ ನೋಟದಲ್ಲಿ 1000 ಮಾತುಗಳಿದ್ವು. ಆ ಮೌನದಲ್ಲಿ ಇಬ್ಬರು ಮಾತಾಡ್ಕೊಳ್ತಾ ಇದ್ರು. ಅವಳ ಕಣ್ಣುಗಳನ್ನು ನೋಡ್ತಾ ಇದ್ದಂತೆ ಅವನಿಗೆ ಅರ್ಥ ಆಯಿತು. ಒಂದು ಹೆಜ್ಜೆ ಹಿಂದೆ ಸರಿದ. ಅವನು ಹಿಂದೆ ಸರಿದ ತಕ್ಷಣ ಅವಳು ಜೋರಾಗಿ ಉಸಿರು ಬಿಟ್ಟು ಸೀದಾ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡ್ಳು. ಅವನು ಕೂಡ ಬಂದು ಅವಳ ಎದುರಿಗೆ ಕೂತ. ಮತ್ತೆ ಇಬ್ಬರ ನಡುವೆ ಮೌನವೇ. ಆದರೆ ಈ ಬಾರಿ ಅವರಿಬ್ಬರ ಮೌನದಲ್ಲಿ ಎಂಥದ್ದೋ ನೋವಿತ್ತು. ಅವಳು ನಿಧಾನಕ್ಕೆ ತನ್ನ ಮೌನ ಮುರಿದು, ಕೆಲವು ಸಂಗತಿಗಳು ಇದ್ದ ಹಾಗೆ ಇದ್ರೇ ಚಂದ ಅಲ್ವಾ, ಅದನ್ನು ಬದಲಾಯಿಸೋದಕ್ಕೆ ಎಂದಿಗೂ ಹೋಗಬಾರ್ದು ಅಂತ ನಿಧಾನಕ್ಕೆ ಹೇಳಿದ್ಲು. ಆಗ ಅವನು ಕೂಡ, ಹೌದು, ನೀನು ಹೇಳ್ತಾ ಇರೋದು ಸರಿ ಅಂತ ಅವನು ಕೂಡ ಉತ್ತರಿಸ್ದ. ಮತ್ತು ಇಬ್ಬರ ನಡುವೆ ಮೌನ. ಇನ್ನೂ ಸಹಿಸದ ಅವನು ಎದ್ದು ನಿಂತ. ನಾನಿನ್ನೂ ಹೊರಡ್ತೀನಿ ಅಂತ ಹೇಳ್ದ. ಅವಳ ಮನಸ್ಸಲ್ಲಿ ಅವನು ಹೋಗೋದು ಇಷ್ಟ ಇರಲಿಲ್ಲ. ಆದರೂ ಕೂಡ ಇನ್ನೂ ಇಲ್ಲೇ ಇರು ಅಂತ ಬಾಯ್ಬಿಟ್ಟು ಕೂಡ ಅವಳು ಹೇಳಲಿಲ್ಲ. ನಿಧಾನವಾಗಿ ಅವನನ್ನೇ ನೋಡ್ತಾ ಸುಮ್ಮನೆ ಕೂತ್ಬಿಟ್ಟಿದ್ಲು. ಹೋದವನು ಬಾಗಿಲ ಬಳಿ ನಿಂತು ಮತ್ತೆ ಹಿಂದೆ ತಿರುಗಿ ನೋಡಿ, ಇವತ್ತಿನ ಈ ಸಂಜೆಯನ್ನು ನಾನು ಜೀವನದಲ್ಲಿಯೇ ಮರೆಯೋದಿಲ್ಲ. ನಮ್ಮಿಬ್ಬರ ನಡುವೆ ಮಾತುಗಳಿರಲಿಲ್ಲ, ಸ್ಪರ್ಶಗಳಿರಲಿಲ್ಲ. ಆದರೆ ನಿನ್ನ ಈ ಮೌನದಲ್ಲಿ 1000 ಮಾತುಗಳಿತ್ತು. ನಿನ್ನ ಈ ಸನಿಹದಲ್ಲಿ 1000 ಅಪ್ಪುಗೆಗಳಿತ್ತು ಅಂತ ಹೇಳ್ದ. ಈಗ ಅವಳ ತುಟಿಗಳಲ್ಲಿ ಸಣ್ಣದಾಗಿ ನಗು ಅರಳ್ತು. ಅವಳು ಏನೋ ಹೇಳೋದಕ್ಕೆ ಪ್ರಯತ್ನ ಪಟ್ಲು. ಆದರೆ ಅವನು ಅಲ್ಲಿ ನಿಲ್ಲದೆ ಹೊರಟೇ ಹೋದ. ಬಾಗ್ಲಾಕಿತ್ತು. ಮತ್ತೆ ಆ ಮನೆಯಲ್ಲಿ ಮೌನ ಆವರಿಸಿತ್ತು. ಆದರೆ ಅವಳ ಮನಸ್ಸು ಖಾಲಿಯಾಗಿರಲಿಲ್ಲ. ಅವಳು ಸೋಫಾದ ಮೇಲೆ ಕೂತಿದ್ಲು. ಅದೇ ಜಾಗ, ಅದೇ ಕಾಫಿ ಕಪ್. ಆದರೆ ಅವಳ ಮನಸ್ಸು ಮಾತ್ರ ಹಿಂದಿನ ಸಮಯದಂತೆ ಇರಲಿಲ್ಲ. ಅವನ ಹತ್ತಿರವನ್ನು, ಅವನ ಪ್ರೆಸೆನ್ಸನ್ನು ಆಸ್ವಾದಿಸ್ತಾ ಇದ್ಲು. ಹೌದು, ಈ ಸಂಜೆ ಅವರಿಬ್ಬರ ನಡುವೆ ಏನೋ ಆಗಲಿಲ್ಲ. ಆದರೂ ಕೂಡ ಮನಸ್ಸಿಗೆ ಏನೋ ಒಂದು ನೆಮ್ಮದಿ. ಅವಳೊಳಗೆ ಈ ಸಂಜೆ ಹಾಗೆಯೇ ನೆನಪಿನ ಬುತ್ತಿಯಲ್ಲಿ ಉಳಿದು ಹೋಯಿತು. ಹೌದಲ್ವಾ? ಕೆಲವು ಸಂಬಂಧಗಳೇ ಹಾಗೆ. ಹೆಸರು ಬೇಕಾಗಿಲ್ಲ, ಸ್ಪರ್ಶದ ಅವಶ್ಯಕತೆ ಇಲ್ಲ. ಕೇವಲ ಮೌನದಲ್ಲಿಯೇ ಅತಿ ಆಳವಾಗಿ ತಮ್ಮ ಭಾವನೆಗಳನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಕಳಿಸಿಬಿಡ್ತಾರೆ. ಆ ಸಂಬಂಧ ಎಂದಿಗೂ ಅಳಿಯದೆ ಗಟ್ಟಿಯಾಗಿ ಉಳಿದುಕೊಂಡು ಬಿಡುತ್ತೆ. ಆ ನೆನಪು ಜೀವನದಲ್ಲಿ ಎಂದಿಗೂ ಅಳಿಸಿ ಹೋಗದೆ ಮನಸ್ಸಿನಲ್ಲಿ ಹಾಗೆಯೇ ಉಳಿದು ಬಿಡುತ್ತೆ. ಕತೆ ಹೇಗಿತ್ತು? ಚೆನ್ನಾಗಿತ್ತಾ? ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ
ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಬಾಯ್.